ನಮಸ್ಕಾರ ವೀಕ್ಷಕರೇ, ಮೂವಿ ರೀಕ್ಯಾಪ್ ಕನ್ನಡ ಚಾನೆಲ್ಗೆ ಮರಳಿ ಸ್ವಾಗತ. ಇವತ್ತು ನಾವು ಹೊರಟಿರುವುದು ಭಯ ಹುಟ್ಟಿಸುವ ಹಾಗೂ ರೋಮಾಂಚನಕಾರಿ ಕತೆ ಹೊಂದಿರುವ ದಿ ಎಕ್ಸಾರ್ಸಿಸಮ್ ಚಲನಚಿತ್ರದ ಬಗ್ಗೆ. ಮೈನಡುಕ ಹುಟ್ಟಿಸುವ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳಲು ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ವೀಕ್ಷಿಸಿ. ಸಿನಿಮಾದ ಸೆಟ್ನಲ್ಲಿಯೇ ಒಂದು ಕಾಡುವ ಘಟನೆಯೊಂದಿಗೆ ಚಲನಚಿತ್ರವು ಪ್ರಾರಂಭವಾಗುತ್ತದೆ. ಒಬ್ಬ ನಟನು ಭೂತೋಚ್ಚಾಟನೆಗೆ ತಯಾರಿ ನಡೆಸುತ್ತಿರುವ ಪಾದ್ರಿಯಾಗಿ ತನ್ನ ಪಾತ್ರದ ತಯಾರಿ ನಡೆಸುತ್ತಿರುವುದನ್ನು ನಾವು ನೋಡುತ್ತೇವೆ. ಆದರೆ ಏನೋ ಒಂದು ಭೀಕರವಾದ ತಪ್ಪು ಅಲ್ಲಿ ನಡೆದಿರುತ್ತದೆ. ಇದ್ದಕ್ಕಿದ್ದಂತೆ ಬಲ್ಬ್ಗಳು ಮಿನುಗಳಾರಂಭಿಸುತ್ತವೆ, ಸೆಟ್ ನಡುಗುತ್ತದೆ ಮತ್ತು ನಟನು ಕಾರಣದ ಶಕ್ತಿಯಿಂದ ನಿಗೂಢವಾಗಿ ದಾಳಿಗೊಳಗಾಗುತ್ತಾನೆ. ಒಂದೇ ಕ್ಷಣದಲ್ಲಿ ಅವನ ಜೀವ ಹಾರಿ ಹೋಗುತ್ತದೆ. ಇದು ತೆರೆದುಕೊಳ್ಳಲಿರುವ ಅಲೌಕಿಕ ಭಯಾನಕತೆಗಳಿಗೆ ನಾಂದಿ ಹಾಡುತ್ತದೆ. ಚೇತರಿಸಿಕೊಳ್ಳುತ್ತಿರುವ ಮಾದಕ ವ್ಯಸನಿಯಾದ ಆಂಥೋನಿ ಒಂದು ಕಾಲದಲ್ಲಿ ಯಶಸ್ವಿ ನಟರಾಗಿರುತ್ತಾರೆ. ನಿಗೂಢವಾಗಿ ನಿಧನರಾದ ಅದೇ ನಟನ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಆಂಥೋನಿ ತನ್ನ ಹೆಂಡತಿಯನ್ನು ಕಳೆದುಕೊಂಡ ನಂತರ ಮತ್ತು ತನ್ನ ಮಗಳು ಲೀ ಇಂದ ಬೇರ್ಪಟ್ಟ ನಂತರ ತನ್ನ ಜೀವನದ ತಿರುವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ. ಅವರು ಈಗ ಚಲನಚಿತ್ರ ಜಗತ್ತಿಗೆ ಮರಳಲು ಮತ್ತು ಅವರ ಮುರಿದು ಹೋದ ಕುಟುಂಬವನ್ನು ಸರಿಪಡಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಆಂಥೋನಿ ಚಿತ್ರೀಕರಣವನ್ನು ಪ್ರಾರಂಭಿಸಿದಂತೆ ವಿಚಿತ್ರ ಸಂಗತಿಗಳು ಸಂಭವಿಸಲು ಪ್ರಾರಂಭಿಸುತ್ತವೆ. ಕಾರಣವಿಲ್ಲದೆ ಅವನ ಮೂಗಿನಿಂದ ರಕ್ತಸ್ರಾವವಾಗುತ್ತದೆ ಮತ್ತು ಅವನ ಸ್ಕ್ರಿಪ್ಟ್ನ ಶ್ಲೋಕಗಳು ಅವನನ್ನು ಕಾರಣವಿಲ್ಲದೆ ಕಾಡಲು ಪ್ರಾರಂಭಿಸುತ್ತವೆ. ಆದರೆ ಲೀಯೂ ಸಹ ಮನೆಯಲ್ಲಿ ವಿಚಿತ್ರ ಘಟನೆಗಳನ್ನು ಗಮನಿಸಲು ಪ್ರಾರಂಭಿಸಿದಾಗ ವಿಷಯಗಳು ಗಾಢವಾದ ತಿರುವನ್ನು ಪಡೆಯುತ್ತವೆ. ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ, ವಿಚಿತ್ರ ಶಬ್ದಗಳು ಬರುತ್ತವೆ ಮತ್ತು ಆಂಥೋನಿ ಹೆಚ್ಚು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸುತ್ತಾನೆ. ಒಂದು ರಾತ್ರಿ ಆಂಥೋನಿ ವಿಚಿತ್ರವಾಗಿ ವರ್ತಿಸುತ್ತಿರುವುದನ್ನು ಲೀ ಸೆರೆ ಹಿಡಿಯುತ್ತಾಳೆ. ಅವನ ಕಣ್ಣುಗಳು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗಿದ್ದು ಮತ್ತು ಅವನು ತನ್ನದಲ್ಲದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸುತ್ತಾನೆ. ಯಾವುದೋ ಕಂಕತ್ತಳು ಮತ್ತು ಕೆಟ್ಟ ಶಕ್ತಿಯವನನ್ನು ನಿಯಂತ್ರಿಸುತ್ತಿರುತ್ತದೆ. ಭಯಾನಕವಾದ ಸನ್ನಿವೇಶವು ಲೀಯನ್ನ ಬಾಧಿಸುತ್ತದೆ. ಆಕೆಯ ತಂದೆ ಇನ್ನು ಮುಂದೆ ಸ್ವತಃ ತನ್ನ ತಂದೆಯಂತಿಲ್ಲ. ಅವನು ಮೊಲೋಚ್ ಎಂಬ ರಾಕ್ಷಸನ ವಶದಲ್ಲಿದ್ದು ಈಗ ಲೀ ಅವಳ ತಂದೆಯನ್ನ ಉಳಿಸಿಕೊಳ್ಳುವ ಸಮಯಾತೀತ ಸ್ಪರ್ಧೆಗೆ ಮುನ್ನುಗ್ಗುತ್ತಾಳೆ. ಆ ವಿಚಿತ್ರ ಶಕ್ತಿಯು ಹುಟ್ಟಿದ ಸಿನಿಮಾ ಸೆಟ್ ಜಾಗದಲ್ಲಿಯೇ ಲೀ ಆಂಥೋನಿ ಅದನ್ನು ಭೇದಿಸಲು ತಯಾರಾಗುತ್ತಾಳೆ. ಆ ರಾಕ್ಷಸನನ್ನ ಎದುರಿಸಲು ಅವಳು ಬೈಬಲ್ನನ್ನ ಪಠಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಮೊಲೋಚ್ ಅಷ್ಟು ಸುಲಭವಾಗಿ ಸೋಲುವುದಿಲ್ಲ. ನಾನು ಶತಮಾನಗಳಿಂದ ಈ ಪದ್ಯಗಳನ್ನು ಕೇಳುತ್ತಿದ್ದೇನೆ ಮತ್ತು ಅವು ಇನ್ನು ಮುಂದೆ ತನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ರಾಕ್ಷಸನು ಅವಳನ್ನು ಅಪಹಾಸ್ಯ ಮಾಡುತ್ತಾನೆ. ದಿ ಎಕ್ಸಾರ್ಸಿಸಮ್ ಕೇವಲ ಕಾಡುವ ಭಯಾನಕ ಕಥೆಯಲ್ಲ. ಇದು ವಿಮೋಚನೆಗಾಗಿ ಹೋರಾಡುತ್ತಿರುವ ನೊಂದ ವ್ಯಕ್ತಿಯ ಬಗ್ಗೆ ಇರುವ ಮತ್ತು ಮಗಳು ತನ್ನ ತಂದೆಯನ್ನ ತನ್ನ ಬಲವನ್ನ ಮೀರಿದ ಶಕ್ತಿಗಳಿಂದ ರಕ್ಷಿಸಲು ಪ್ರಯತ್ನಿಸುವ ಬಗ್ಗೆ ಹೇಳುತ್ತದೆ. ಆದರೆ ಆಂಥೋನಿ ಉಳಿಯುತ್ತಾರೆಯೇ? ಅದನ್ನು ತಿಳಿದುಕೊಳ್ಳಲು ನೀವು ಈ ಚಲನಚಿತ್ರವನ್ನು ನೋಡಲೇಬೇಕು. ನೀವು ಈ ತರಹದ ಅಲೌಕಿಕವಾದ ಭಯಾನಕ ಕಥೆಗಳ ನೋಡುಗರಾಗಿದ್ದರೆ ಈ ಚಲನಚಿತ್ರವನ್ನ ನೀವು ನೋಡಲೇಬೇಕು. ಈ ರೀತಿಯ ಹೆಚ್ಚಿನ ಚಲನಚಿತ್ರಗಳ ಬಗೆಗಿನ ವಿಡಿಯೋಗಳ ವೀಕ್ಷಣೆಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ.